ಎಲ್ಲ ನನ್ನ ಹೃದಯವಂತ ಮಹಾಜನರಿಗೆ ಈ ರೈತ ಸನ್ಯಾಸಿಯ ನಮಸ್ಕಾರಗಳು. ಇವತ್ತು ವಿಡಿಯೋ ಮಾಡ್ತಾರೋ ಉದ್ದೇಶ ಇಷ್ಟೇ. ಕೊತ್ತಂಬರಿ ಸೊಪ್ಪ ಕಿತ್ತು ಮಾರೋ ಲೆವೆಲ್ವರೆಗೂ ಒಂದು ವಿಡಿಯೋ ಮಾಡಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ನ ಯಾವ ಥರ ಫಾಲೋ ಮಾಡ್ತೀವಿ ಅನ್ನೋದನ್ನ ನೀವು ಕೂಡ ನೋಡಿ, ರೈತರಿಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಕಿತ್ತಾದಮೇಲೆ ಒಂದೊಂದು ಇಡ್ಗಂತೆ ಅಂತೀವಿ, ಈ ಥರ ಇಡ್ಗಂತೆ ಕಟ್ಕೊಂಡು ಕ್ಲೀನಾಗಿ ಜೋಡಿಸ್ತೀವಿ. ಈ ಥರ ಜೋಡಿಸ್ಕೊಂಡಾದ್ಮೇಲೆ ಪ್ರತಿಯೊಬ್ಬರು ಅಷ್ಟೇ, ಪ್ರತಿಯೊಂದು ಜಮೀನಲ್ಲೂ ಈ ಥರ ಮಾಡ್ತಾರೆ. ಬಟ್ ನಾವು ಎಷ್ಟೇ ನೀಟಾಗಿ ತೊಗೊಂಡೋದ್ರೂ ಕೂಡ ಇದನ್ನು ಅವರು ತಿರ್ಗಾ ಮತ್ತೆ ಬಿಚ್ಚಿ 2 ಸ್ಟೆಪ್ಪು ಮಾಡ್ಕೊತಾರೆ. ಅದನ್ನೆಲ್ಲ ತೋರಿಸ್ತೀನಿ ಯಾವ್ಯಾವ ಥರ ಮಾಡ್ತಾರೆ ಅವರು. ನಾವ್ಯಾವ ಥರ ನೀಟಾಗಿ ತೊಗೊಂಡೋಗಿ ಈ ಥರ ಫ್ರೆಶ್ಶಾಗಿ ಕಿತ್ತಿರೋದನ್ನ ತೊಗೊಂಡೋಗಿ ಕೊಟ್ಟರು ಕೂಡ ಅವ್ರು ಹೆಂಗೆ ಮಾಡ್ತಾರೆ ಅಂತ. ಇದೆಲ್ಲ ಆದಮೇಲೆ ಗಂಟು ಮೂಟೆ ಕಟ್ಕೊಂಡು ನಮ್ಮ ಐರಾವತ ಇರುತ್ತೆ. ಐರಾವತದಲ್ಲಿ ಅದನ್ನ ಮಾಮೂಲಿ ಒಂದು 30 ಕಂತೆ 40 ಕಂತೆ ನಮಗೆ ಪ್ರತಿದಿನ ಎಷ್ಟೆಷ್ಟು ಬೇಕೋ ಅಷ್ಟು ಕಟ್ಕೊಂಡು ಈ ಥರ ಒಂದು ಚೀಲದಲ್ಲೋ ಒಂದು ಬಟ್ಟೆನಲ್ಲೋ ತೊಗೊಂಡು ಇಲ್ಲೇ ನಮಗೆ ನಿಯರೆಸ್ಟ್ ಇರೋ ಮಾರ್ಕೆಟಲ್ಲಿ ನಮ್ಮ ಸುನಾಮಿ ಅಂತ ಹೆಸರಿಟ್ಟಿದ್ದೀನಿ ನಾಯಿಮರಿಗೆ. ಅದ್ರ ಜೊತೆ ಅದು ಕೂಡ ನನ್ನ ಜೊತೆ ಸನ್ಯಾಸಿನೇ ಆಗ್ಬಿಟ್ಟಿದೆ ಪಾಪ, ಅದು ಗಂಡೇನೆ. ಅದನ್ನು ಕರ್ಕೊಂಡು ಮಾಮೂಲಿ ನಮ್ಮ ದಿನನಿತ್ಯ ಕಾರ್ಯಕ್ರಮ ಯಾವ ಥರ ಇರುತ್ತೆ ರೋಡಲ್ಲಿ ಹೋಗ್ತಾ ಇರುತ್ತೆ. ಅದು ಮಾರಿದ್ರೆ ನಮಗೆ ಒಳ್ಳೆ ದುಡ್ಡಿದೆ. ಬಟ್ ನಾವು ಮಾರೋದಕ್ಕಿಂತ ನಮ್ಮ ಊರ ಪಕ್ಕದಲ್ಲೇ ಒಂದೊಳ್ಳೆ ಮಾರ್ಕೆಟಿಂಗ್ ಮಾಡೋಂಥ ಒಂದು ಜನಸಂದಣಿ ಊರಿದೆ. ಅಲ್ಲೋಗಿ ಈ ಥರ ಒಂದು ದೊಡ್ಡ ಸರ್ಕಲ್ ಥರ ಇದೆ, ಅಲ್ಲಿ ಯಾರು ಮಾರ್ತಿರ್ತಾರೆ. ಬಟ್ ನಾವು ಮಾರೋಕ್ಕೆ ಅಂತ ಹೋದರೆ ಹಣ ಕೊಡೋಣ, ನಾವೇ ಮಾರ್ತೀವಿ, ಹಂಗೆ ಹಿಂಗೆ ಅಂತಾರೆ. ನೋಡಿ, ಇದು ಅದು ಕೊಟ್ಟು ತಕ್ಷಣವೇ ಕೇವಲ ಎಷ್ಟು ಕೊಟ್ಟ ಗೊತ್ತಾ ನನಗೆ ಅವನು? ಅಯ್ಯೋ, ಅದು ಕೇಳಿಬಿಟ್ರೆ ನಿಮಗೆ ಶಾಕ್ ಆಗಿಬಿಡುತ್ತೆ. ಯಾಕೆಂತಂದರೆ ನಾವೆಲ್ಲ ರೈತರು ಎಷ್ಟೇ ಬೆಳೆದಿದ್ದು ಮಾಡಿದ್ರು ಈ ಮಧ್ಯವರ್ತಿಗಳ ಮುಂದೆ ನಾವೇನು ಮಾಡೋಕ್ಕಾಗಲ್ಲ ಅನ್ನೋ ಉದಾಹರಣೆ. ಅಷ್ಟಕ್ಕೆಲ್ಲ ಕೊಟ್ಟಿದ್ದು ಕೇವಲ 300 ರೂಪಾಯಿ ಅಷ್ಟೇ. ಅದು ಇಟ್ಕೊಂಡು ಯಥಾ ಪ್ರಕಾರ ನಮ್ಮ ಐರಾವತ ಹತ್ಕೊಂಡು ನಮ್ಮ ಸುನಾಮಿನೂ ಕರ್ಕೊಂಡು ಇವತ್ತು ಆ್ಯಕ್ಚುಲಿ ಯುಗಾದಿ ಹಬ್ಬದ ವರ್ಕ್ ತಡ್ಕಿತ್ತು. ಬಟ್ ಆದರೂ ಬಂದಿದ್ದು ಯಾರಿಗೋಸ್ಕರ ಹೇಳಿ, ನಿಮಗೋಸ್ಕರ ಬಂದು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ದಯವಿಟ್ಟೆಲ್ಲ ಶೇರ್ ಮಾಡಿ.